ನಿಮ್ಮಿಂದ ಧರ್ಮಸ್ಥಳದಲ್ಲಿ ನಿನ್ನೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂಗೆ ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ಒಟ್ಟಾರೆಯಾಗಿ 7 ಕೇಸ್ಗಳು 7 ಎಫ್ಐಆರ್ಗಳು ದಾಖಲಾಗಿದೆ. ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ 7 ಎಫ್ಐಆರ್ ದಾಖಲಾಗಿದೆ. 150ಕ್ಕೂ ಅಧಿಕ ಜನರ ವಿರುದ್ಧ ಪ್ರತ್ಯೇಕವಾದಂತಹ ಎಫ್ಐಆರ್ಗಳು ದಾಖಲಾಗಿದೆ. ಟೋಟಲಿ 7 ಎಫ್ಐಆರ್. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಪ್ರಕರಣ ದಾಖಲಾಗಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ ದಾಖಲಾಗಿದೆ. ಅಕ್ರಮವಾಗಿ ಒಟ್ಟಿಗೆ ಸೇರಿ ಗಲಾಟೆ ಮಾಡಿದಂತಹ ಆರೋಪದಲ್ಲಿ ಕೇಸ್ ದಾಖಲಾಗಿದೆ. ಇದರ ಜೊತೆಗೆ 3 ಸುಮೋಟೋ ಕೇಸ್ಗಳನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಪರಸ್ಪರ ಹಲ್ಲೆ ನಡೆಸಿದ ಆರೋಪದಡಿಯಲ್ಲಿ 4 ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ಈ ಪ್ರಕಾರವಾಗಿ ಒಟ್ಟು 7 ಕೇಸ್ಗಳು ದಾಖಲಾಗಿದೆ. ನಿನ್ನೆ ಪಾಂಗಳ ಕ್ರಾಸ್ನಿಂದ ಆರಂಭವಾದಂತಹ ಈ ಒಂದು ಉದ್ವಿಗ್ನ ಪರಿಸ್ಥಿತಿ ಪೊಲೀಸ್ ಸ್ಟೇಷನ್ ಮುಂದೆ ಕೂಡ ಪ್ರತಿಭಟನೆ ಮಾಡುವ ಮಟ್ಟಿಗೆ ಹೋಗಿತ್ತು. ಅದಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಅಲ್ಲಿನ ಸ್ಥಳೀಯರ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತವರ ಮನವೊಲಿಸುವಂತ ಪ್ರಯತ್ನವನ್ನ ನಡೆಸಿದ ನಂತರದಲ್ಲಿ ಪರಿಸ್ಥಿತಿ ತಿಳಿಯಾಯಿತು. ಬಟ್ ಅದಕ್ಕಿಂತ ಮೊದಲಿಗೆ ಆದಂತಹ ಬೆಳವಣಿಗೆಯ ಪ್ರಮುಖ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ನೆನೆ ಆದಂತಹ ಉದ್ವಿಗ್ನ ಪರಿಸ್ಥಿತಿಯ ಪ್ರಮುಖ ದೃಶ್ಯಾವಳಿಗಳಿದು. ಯಾವ ರೀತಿಯಾಗಿ ಮಾಧ್ಯಮದವರ ಮೇಲೆ ಹಲ್ಲೆ ಆಗಿರುವಂಥದ್ದು, ಯೂಟ್ಯೂಬರ್ಸ್ ಒಂದಿಷ್ಟು ಜನಗಳ ಮೇಲೆ ಹಲ್ಲೆ ಆಗಿತ್ತು. ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಗಳು, ದಿಢೀರಂತ ಪ್ರತಿಭಟನೆ ನಡೀತು ಪೊಲೀಸ್ ಸ್ಟೇಷನ್ ಮುಂದೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮತ್ತು ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಒಟ್ಟಾರೆಯಾಗಿ ಈ ಗಲಾಟೆಗೆ ಸಂಬಂಧಪಟ್ಟಂಗೆ ಒಟ್ಟು 7 ಪ್ರಕರಣಗಳು ದಾಖಲಾಗಿದೆ. 150ಕ್ಕೂ ಹೆಚ್ಚಿನ ಜನರ ಮೇಲೆ ಈ ಒಂದು ಕ್ರಮ ಆಗುವಂತಹ ಸಾಧ್ಯತೆಗಳಿದೆ. ಆರೋಪ ಇದೆ. 3 ಸುಮೋಟೋ ಪ್ರಕರಣ ದಾಖಲಾಗಿದೆ. ಪರಸ್ಪರ ಹಲ್ಲೆ ನಡೆಸಿದಂತಹ ಆರೋಪದಲ್ಲಿ 4 ಪ್ರಕರಣಗಳು ದಾಖಲಾಗಿದೆ. ಧರ್ಮಸ್ಥಳದಲ್ಲಿ 3, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ 4. ಈ ರೀತಿಯಾಗಿ ಒಟ್ಟಾರೆ 7 ಪ್ರಕರಣಗಳು ದಾಖಲಾಗಿದೆ. ಅಕ್ರಮವಾಗಿ ಸೇರಿ ಗಲಾಟೆ ಮಾಡಿರುವಂತಹ ಆರೋಪ. ಯಾಕಂದ್ರೆ ಇದು ಇದ್ದಕ್ಕಿದ್ದಂಗೆ ಆಗಿರುವಂತಹ ಒಂದು ಪರಿಸ್ಥಿತಿ ಕೈ ಮೀರುತ್ತೆ ಅನ್ನುವಂತಹ ಅದನ್ನ ತಿಳಿದು ಪರಿಸ್ಥಿತಿಯನ್ನು ಹತೋಟಿಗೆ ತರುವುದಕ್ಕೆ ಪೊಲೀಸರು ಕೂಡ ಅಲ್ಲಿ ಲಾಠಿ ಚಾರ್ಜ್ ಕೂಡ ನಡೆಸಿದ್ರು, ಸ್ಥಳೀಯರನ್ನ ಚದುರಿಸೋದಕ್ಕೆ. ಇದ್ದಕ್ಕಿದ್ದಂಗೆ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಲೈವ್ ನಲ್ಲಿದ್ದಾರೆ. ಕಿಶನ್, ನಿನ್ನೆ ಆದಂತಹ ಉದ್ವಿಗ್ನ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಏನ್ ಪ್ರಕರಣ ಆಗತ್ತೆ, ಏನ್ ಕ್ರಮ ಆಗತ್ತೆ ಅನ್ನುವಂತಹ ಸಹಜ ಪ್ರಶ್ನೆಗಳಿತ್ತು. ಯಾಕಂದ್ರೆ ಒಂದು ಅತಿ ಸೂಕ್ಷ್ಮವಾದಂತಹ ಪ್ರಕರಣವನ್ನ SIT ಬೆನ್ನು ಬಿದ್ದಿರುವಂತದ್ದು, ಅದಕ್ಕೆ ಬಹಳಷ್ಟು ತಾಳ್ಮೆ ಬೇಕಾಗಿರುತ್ತೆ. ಬಟ್ ನಿನ್ನೆ ನಡೆದಿರುವಂತದ್ದು ಅನ್ಫಾರ್ಚುನೇಟ್ ಘಟನೆ. ಈ ಬಗ್ಗೆ ಬಹಳ ಗಂಭೀರವಾದಂತಹ ಪ್ರಕರಣಗಳನ್ನ ಬಹಳ ಗಂಭೀರವಾಗಿ ಈ ಒಂದು ಕೇಸನ್ನ ತೆಗೆದುಕೊಂಡು ಕಾಣಿಸ್ತಾ ಇದೆ. SP ಅರುಣ್ ಕುಮಾರ್ ಅವರ ಕಾರ್ಯಕ್ಷಮತೆ ಮತ್ತು ದಿಟ್ಟ ಕ್ರಮ ಯಾವ ರೀತಿಯಾಗಿ ಇದೆ ಅಂತ ಹೇಳಿದರೆ ಈ ಪ್ರಕರಣ ಕೂಡ ಮತ್ತೊಂದು ಸಾಕ್ಷಿ. ಯಾಕೆಂದರೆ ನಿನ್ನೆ ಬಹಳಷ್ಟು ಉದ್ವಿಗ್ನತೆ ವಾತಾವರಣ ನಿರ್ಮಾಣ ಆಗಿತ್ತು. ಒಂದು ಕಡೆ ಇಡೀ ರಾಷ್ಟ್ರ ಮತ್ತು ರಾಜ್ಯ ಬಹಳಷ್ಟು ಸೂಕ್ಷ್ಮವಾಗಿ ಗಮನ ಕೊಡ್ತಾ ಇರುವಂತಹ ಧರ್ಮಸ್ಥಳದ ಈ ಪ್ರಕರಣವನ್ನು ನಡಿಬೇಕಾದ್ರೆ ಒಂದು ಕಡೆ ಗಲಾಟೆ ಆಗುತ್ತೆ, ಮತ್ತೊಂದು ಕಲ್ಲು ತೂರಾಟ ಪ್ರಕರಣ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ SP ಅರುಣ್ ಕುಮಾರ್, IGP ಅಮಿತ್ ಸಿಂಗ್ ಬರ್ತಾರೆ. ಆ ನಂತರವಾಗಿ ಎರಡೂ ಕಡೆಯಿಂದ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ಜೊತೆಗೆ ಪೊಲೀಸರೇ 3 ಸುಮೋಟೋ ಪ್ರಕರಣಗಳನ್ನ ದಾಖಲಿಸಿಕೊಂಡಿರುವಂಥದ್ದು. ಅಂದರೆ ಅದು ಆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗ ಅದು ಅಕ್ರಮಕೂಟ, ಮತ್ತು ಪಾಂಗಳ ಎಂಬಲ್ಲಿ ಅಕ್ರಮಕೂಟ, ಮತ್ತು ಬೆನಕ ಹಾಸ್ಪಿಟಲ್ ಎಂಬಲ್ಲಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡಿದ್ದ ಕಾರಣಕ್ಕಾಗಿ ಅಕ್ರಮಕೂಟ ಅಂತ ಪರಿಗಣಿಸಿ ಈಗ 3 ಸುಮೋಟೋ ಕೇಸ್ಗಳನ್ನು ಪೊಲೀಸರೇ ದಾಖಲಿಸಿಕೊಂಡಿರುವಂಥದ್ದು. ಬೆಳ್ತಂಗಡಿ ಠಾಣೆಯಲ್ಲಿ 3 ಪ್ರಕರಣ, ಧರ್ಮಸ್ಥಳ ಠಾಣೆಯಲ್ಲಿ 4 ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥದ್ದು. ಒಟ್ಟು ನಿನ್ನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಮಂದಿಯ ಮೇಲೆ FIR ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ, ಯಾರಿಗೆ ಯಾವುದೇ ಜನರ ಮೇಲೆ ಆರೋಪ ಇದ್ದರೆ, ದೂರುಗಳಿದ್ದರೆ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಡಿ, ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೊಡಿ, ಪೊಲೀಸರು ಕಾನೂನು ಕ್ರಮವನ್ನು ಕೈಗೊಳ್ತಾರೆ. ಅದರ ಹೊರತಾಗಿ ಯಾರು ಕೂಡ ಕಾನೂನು ಕ್ರಮವನ್ನು ಕೈಗೆ ತೆಗೆದುಕೊಂಡ್ರೆ ನಾವು ಸುಮ್ಮನಿರಲ್ಲ, ಕಾನೂನು ಮೂಲಕವೇ ಉತ್ತರ ಕೊಡ್ತೀವಿ ಎಂಬ ನೇರ ಎಚ್ಚರಿಕೆಯನ್ನು ಎರಡೂ ಕಡೆಯವರಿಗೆ ಅರುಣ್ ಕುಮಾರ್ ಅವರು ಕೊಟ್ಟಿದ್ದರು. ಅದೇ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಬರೋಬ್ಬರಿ 7 ಪ್ರಕರಣ ದಾಖಲಾಗಿರುವಂಥದ್ದು. ಈ ಮೂಲಕವಾಗಿ ಕಾನೂನು ಮೂಲಕವಾಗಿ ಯಾರು ಕಾನೂನು ಬಂಜಕರನ್ನ ಕಟ್ಟಿ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ ಕಿಶನ್, ಈ ಪ್ರಕರಣದ ಕೊನೆಯ ಘಟ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ
ಮೇಜರ್ ಡೆವಲಪ್ಮೆಂಟ್ ಇದು. ಯಾಕಂದ್ರೆ ಉತ್ಖನನ ಪ್ರಕ್ರಿಯೆ ಆರಂಭದ ಮೊದಲ ದಿನದಿಂದ ಹಿಡಿದು ಇಲ್ಲಿವರೆಗೂ ಕೂಡ, ನಿನ್ನೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ಈ ರೀತಿ ಕಾನೂನು ಬಾಹಿರ ಘಟನೆಗಳು ನಡೆದಿರಲಿಲ್ಲ. ಇದ್ದಕ್ಕಿದ್ದಂಗೆ ಕೊನೆ ಘಟ್ಟದಲ್ಲಿ ಆಗಿರೋದ್ರಿಂದ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಏನಾಗ್ತಾ ಇದೆ ಧರ್ಮಸ್ಥಳದ ಆ ಭಾಗದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಭಾಗದಲ್ಲಿರುವಂತಹ ಸ್ಥಳೀಯರು ಕೂಡ ತಾಳ್ಮೆಯನ್ನು ಕಳೆದುಕೊಂಡು ಇಂಥದ್ದೊಂದು ಕೃತ್ಯವನ್ನ ನಡೆಸೋದಕ್ಕೆ ಕಾರಣ ಆಯ್ತಾ ಹೇಗೆ? ಅರುಣ್, ಕೆಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸ್ಥಳೀಯ ಕ್ಷೇತ್ರ ಮತ್ತು ಒಂದು ಪ್ರತಿಷ್ಠಿತ ಕುಟುಂಬದ ಮೇಲೆ ವಿನಾಕಾರಣವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನು ಇಲ್ಲಿ ಸ್ಥಳೀಯರು ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದರೆ ತನಿಖೆಯ ಪ್ರಗತಿಯ ಹಂತದಲ್ಲೇ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಒಂದು ಕುಟುಂಬದ ತೇಜೋವಧೆಯನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ, ಅವಹೇಳನ ಮಾಡಲಾಗ್ತಾ ಇದೆ, ಕೆಟ್ಟ ಶಬ್ದಗಳಿಂದ ನಿಂದನೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಶಾಂತಿಯನ್ನು ವಹಿಸಿದರೂ ಕೂಡ ಪದೇ ಪದೇ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ರೀತಿಯಾಗಿ ದೂಷಣೆ ಮಾಡೋದು ಮತ್ತು ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಘಟನೆಯನ್ನು ಖಂಡಿಸಿ ಆರೋಪಿಸಿ ಸ್ಥಳೀಯರು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ನಿನ್ನೆ ನೆರೆದಿದ್ರು. ಅದಕ್ಕಿಂತ ಮುಂಚಿತವಾಗಿ ಪಾಂಗಳ ಕ್ರಾಸ್ ಅಲ್ಲಿ ಈ ಘಟನೆ ಆಗಿರುವಂಥದ್ದು. ಯೂಟ್ಯೂಬರ್ಗಳ ಮೇಲೆ ಒಂದು ತಂಡ ಹೋಗಿ ಆ ದಾಳಿಯನ್ನು ಮಾಡಿದೆ. ಬಳಿಕ ಎರಡೂ ತಂಡದ ಜನ ಅಲ್ಲಿ ಜಮಾಯಿಸಿದಂಥ ಹಿನ್ನೆಲೆಯಲ್ಲಿ ಪರಸ್ಪರ ನೂಕಾಟ, ತಳ್ಳಾಟ ಮತ್ತು ಕಲ್ಲು ತೂರಾಟ ಆಗಿರುವಂಥದ್ದು. ಈ ಘಟನೆಯಲ್ಲಿ ಎರಡು ವಾಹನಗಳು ಕೂಡ ಜಖಮ್ ಆಗಿದೆ. ಬಳಿಕ ಪೊಲೀಸರು ಬಂದು ಲಘು ಲಾಠಿ ಪ್ರಹಾರ ಮಾಡಿ ಎರಡೂ ಕಡೆಯವರನ್ನ ಚದುರಿಸುವಂಥ ಕೆಲಸವನ್ನು ಮಾಡಿದರು. ಒಂದು ಕಡೆ ಪೊಲೀಸರು ಹೇಳೋದಿಷ್ಟೇ, ಯಾರ ಮೇಲೆ ಯಾವುದೇ ಆರೋಪಗಳಿದ್ರೂ ಕೂಡ ಸೂಕ್ತವಾದ ದಾಖಲೆಯನ್ನು ಪೊಲೀಸ್ ಠಾಣೆಗೆ ತಂದೊಪ್ಪಿಸಿ ಕಾನೂನು ಮೂಲಕವೇ ಅವರ ವಿರುದ್ಧ ಹೋರಾಟ ಮಾಡಿ, ಆದರೆ ಕಾನೂನನ್ನು ಕೈಗೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಾವು ಬಲ ಪ್ರಯೋಗವನ್ನು ಮಾಡಬೇಕಾಗತ್ತೆ ಎಂಬ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯೂಟ್ಯೂಬ್ ಚಾನಲ್ಗಳು ಹಲವು ರೀತಿಯಾಗಿ ಸೃಷ್ಟಿಯನ್ನು ಮಾಡ್ತಾ ಇದೆ, ಸುಳ್ಳು ಸುದ್ದಿಯನ್ನು ಕೂಡ ಬಿಂಬಿಸ್ತಾ ಇದೆ. ಜೊತೆಗೆ ಯಾರದ್ದೋ ಪೂರ್ವ ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಕುಟುಂಬದ ಮೇಲೆ ದ್ವೇಷವನ್ನು ಕಾಡ್ತಾ ಇದ್ದಾರೆ. ವಿವಿಧ ಕಾರಣಗಳನ್ನು ಇಟ್ಕೊಂಡು ಅವರ ಮೇಲೆ ಅವ್ಯಾಚ್ಯ ಶಬ್ದಗಳನ್ನು ಬಳಸ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು ಅನ್ನೋದನ್ನು ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಪೊಲೀಸರು ಕೂಡ ಯಾವುದೇ ದಾಖಲೆಗಳನ್ನು ಇದ್ದರೆ ಅದನ್ನು ತೆಗೆದುಕೊಂಡು ಬನ್ನಿ, ನಾವು ಕ್ರಮವನ್ನು ಕೈಗೊಳ್ತೀವಿ ಎಂಬ ಒಂದು ರೀತಿಯಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಎರಡೂ ಕಡೆಯವರಿಗೆ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದು. ಅರುಣ್.